ಫಲಪ್ರದ ರಾಮ ಜಯತು ಶ್ರೀ ರಾಮ ಸುನಾಮ ರಾಮ 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 ರಾಕ್ಷಸ ಭೀಮ ರವಿ ಕುಲ ಸೋಮ ರಾಜಲಲಾಮ ಪರಮ ಪುರುಷ ಹರಿ ಪಾವನ ಶ್ರೀ ರಘು ರಾಮ ಜಯತು ಶ್ರೀ ರಾಮ ಸುನಾಮ ಅಮರ ವಿನುತ ಫಲ ಅಮಿತ ಫಲ ಪ್ರದ ರಾಮ ಜಯತು ಶ್ರೀ ರಾಮ ಸುನಾಮ. कवर अप करी कवर कवर ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಶಿಕ್ಷಣ ಕ್ಷೇತ್ರ ಕಲಾ ಬಳಗಕ್ಕೆ, ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಶಿಕ್ಷಣ ಕ್ಷೇತ್ರ ಕಲಾ ಬಳಗಕ್ಕೆ, ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಶಿಕ್ಷಣ ಕ್ಷೇತ್ರ ಕಲಾ ಬಳಗಕ್ಕೆ, ಶ್ರೀರಾಮಚಂದ್ರ ಪ್ರಭುಜಿ ಕಿ ಬೋಲೋ ಭಾರತ್ ಮಾತಾ ಕಿ ಜೈ. ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬು ಫಲಸಾರ ಭಕ್ಷಿತ ಉಮಾಸುತಂ ಶೋಕ ವಿನಾಶ ಕಾರಣ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಸರ್ವ ಕಾರ್ಯೇಷು ಸರ್ವದಾ. ಸೃಷ್ಟಿಯ ಉದರದಿ ಧರಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ. ಸೃಷ್ಟಿಯ ಉದರದಿ ಧರಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ. ಪ್ರಥಮ ಪೂಜೆಯು ನಿನಗೆ ಸಮರ್ಪಣೆ, ಪ್ರಥಮ ಪೂಜೆಯು ನಿನಗೆ ಸಮರ್ಪಣೆ. ನಿನಗಿಂತ ಮಿಗಿಲಾದ ದೈವವನಾಗ ನಿನಗಿಂತ ಮಿಗಿಲಾದ ದೈವವನಾಗ ಮನಸಾರೆ ನಾನಿನ್ನ ಸ್ಮರಿಸುವೆ ನಯ್ಯ. ಮನಸಾರೆ ನಾನಿನ್ನ ಸ್ಮರಿಸುವೆ ನಯ್ಯ. ಹೃದಯ ಮಂದಿರಕ್ಕೆ ಬರಲಾರೆಯ ಸ್ವಾಮಿ, ಹೃದಯ ಮಂದಿರಕ್ಕೆ ಬರಲಾರೆಯ ಸ್ವಾಮಿ, ಹೃದಯ ಮಂದಿರಕ್ಕೆ ಬರಲಾರೆಯ. ಸೃಷ್ಟಿಯ ಉದರದಿ ಧರಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ.
ಪತ್ರ ಇದು ನಿಮ್ಮಯ ಪಾದಕ್ಕೆ ಗರಿಕೆ ಪತ್ರ ಇದು ನಿನ್ನಯ ಪಾದಕ್ಕೆ ಬೇಡುವೆವು ನಿನ್ನ ಕರುಣೆಯ ಹರಕೆ ಬೇಡುವೆ ನಿನ್ನ ಕರುಣೆಯ ಹರಕೆ ಓ ಸಾರಮಯ ವಿಶ್ವವ್ಯಾಪಕ ಓಂಕಾರಮಯ ವಿಶ್ವವ್ಯಾಪಕ ಶಿವಸುಕುಮಾರನೇ ನೀನೇ ಗಜಮುಖ ಶಿವಸುಕುಮಾರನೇ ನೀನೇ ಗಜಮುಖ ಸಿದ್ಧಿ ಬುದ್ಧಿ ಪ್ರಿಯ ನೀನೇ ಜ್ಞಾನ ಸಿದ್ಧಿ ಬುದ್ಧಿ ಪ್ರಿಯ ನೀನೇ ಜ್ಞಾನ ನಿನ್ನ ನಾಮದ ಸ್ಮರಣೆ ಅಮೃತ ಪಾನ ನಿನ್ನ ನಾಮದ ಸ್ಮರಣೆ ಅಮೃತ ಪಾನ ಸೃಷ್ಟಿಯ ಉದರದಲ್ಲಿ ಧರಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ 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 ಎಲ್ಲ ಸಹೃದಯ ಕಲಾಭಿಮಾನಿಗಳೇ ಕಲಾಬಂಧುಗಳೇ ಕಲಾ ಪೋಷಕರೇ ಎಲ್ಲರಿಗೂ ಎಸ್ ರಾಧಾಕೃಷ್ಣನ್ ಶಿಕ್ಷಣ ಕ್ಷೇತ್ರದ ಕಲಾಬಲಗದ ವತಿಯಿಂದ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸಹೃದಯರೇ, ಪ್ರತಿ ವರ್ಷದಂತೆ ಈ ವರ್ಷವೂ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಎಸ್ ರಾಧಾಕೃಷ್ಣನ್ ಶಿಕ್ಷಣ ಕ್ಷೇತ್ರ ಕಲಾಬಳಗವು ಸಂಪೂರ್ಣ ರಾಮಾಯಣ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ನಮ್ಮ ಕಲಾವಿದರುಗಳು ಐಎಲ್ ರಂಗಸ್ವಾಮಿಯವರ ಸುಪುತ್ರರೂ ಆದ ಐಎಲ್ ವಿಶ್ವನಾಥರವರ ಸಂಗೀತ ನಿರ್ದೇಶನದಲ್ಲಿ ನುರಿತ ಪಕ್ಕವಾದ್ಯಗಳೊಂದಿಗೆ ಬಸವೇಶ್ವರ ಕಲಾ ಸಜ್ಜಿಕೆಯಲ್ಲಿ ನಮ್ಮ ಕಲಾವಿದರುಗಳು ಅಭಿನಯಿಸುತ್ತಿದ್ದಾರೆ. ಸಹೃದಯ ಬಂಧುಗಳೇ, ಅಭಿನಯಿಸುತ್ತಿರುವಾಗ ಏನಾದರೂ ತೊದಲು ನುಡಿಗಳು ಬಂದಲ್ಲಿ ಹಂಸ ಕ್ಷೀರ ನ್ಯಾಯದಂತೆ ಮನ್ನಿಸಿ ಹರಿಸಿ ಆಶೀರ್ವದಿಸಬೇಕೆಂದು ತುಂಬು ಹೃದಯದ ಅಭಿನಂದನೆಗಳೊಂದಿಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ಕಮಲ ವಿಲಾಸಾಗರ ಸದಾ ಸುಲೀಲ ವಿಲೋಲ ಪರಿಪಾಯಿಗೆ ದೇವ ಕಮಲ ವಿಲಾಸಾಗರ ಸದಾ ಸುಲೀಲ ವಿಲೋಲ ಪರಿಪಾಯಿಗೆ ದೇವ ಕಮಲ ವಿಲಾಸಾಗರ ಸಾಗರ ಸದಾ ಸುಲೀಲ ವಿಲೋಲ ಪರಿಪಾಯಿ ದೇವ ಕಮಲ ವಿಲಾಸಾಗರ
ಪರಿಪೂರ್ಣವರ ಹೊರೆ ವಾಸುದೇವ ಪರಿಪೂರ್ಣವರ ಹೊರೆ ವಾಸುದೇವ ಕಮಲ ನಿವಾಸ ಕರುಣಾ ಸಮೇತ ದುರಿತ ನಿವಾಸ ಕಮಲ ಸಮೇತ ದುರಿತ ನಿವಾಸ ಕರುಣಾ ಸಮೇತ ದುರಿತ ನಿವಾಸ ಕರುಣಾ ಸಮೇತ ದುರಿತ ನಿವಾಸ ಕರುಣಾ ಸಮೇತ ದುರಿತ ನಿವಾಸ ಕರುಣಾ ಸಮೇತ ದುರಿತ ನಿವಾಸ ಪರಿಪೂರ್ಣವರ ಹೊರೆ ವಾಸುದೇವ ಪರಿಪೂರ್ಣವರ ಹೊರೆ ವಾಸುದೇವ ಕಮಲ ವಿಲಾಸಾಗರ ಸದಾ ಸುಲೀಲ ವಿಲೋಲ ಪರಿಪಾಡಿ ದೇವ ಕಮಲ ವಿಲಾಸಾಗರ ಆ ರಘುವಂಶ ಕುಲ ತಿಲಕ ಅಯೋಧ್ಯಾಧಿಪತಿ ದಶರಥ ಮಹಾರಾಜರಿಗೆ ದಶರಥ ಮಹಾರಾಜರಿಗೆ ಜಯವಾಗಲಿ ದಶರಥ ಮಹಾರಾಜರಿಗೆ ಜಯವಾಗಲಿ ಪೂಜ್ಯರೇ ಸುಮಂತ್ರ ಮಹಾಸುಪ್ರಭು ಮಂತ್ರಿಯೇ ಕೇಳೋ ಎಂತೋ ನಾನು ರಾಜವ ಮಂತ್ರಿಯೇ ಕೇಳೋ ಸುಮಂತ್ರ ಮಹಾಪ್ರಭು ಎಂತೋ ನಾನು ರಾಜವ ಮಂತ್ರಿ ಕೇಳೋ ಎಂತೋ ನಾನು ರಾಜವ ಮಂತ್ರಿ ಕೇಳೋ ಸುಮಂತ್ರ ಮಹಾಪ್ರಭು ಸಂತಸ ಬಿರುಗಾಳೆ ಸಂತಸ ಬಿರುಗಾಳೆ ಸಂತಸ ಬಿರುಗಾಳೆ ರಾಮಚಂದ್ರ ಗೀರೆ ಮಂತ್ರಿಯೇ ಕೇಳೋ ಎಂತೋ ನಾನು ರಾಜವ ಮಂತ್ರಿಯೇ ಕೇಳೋ ದಿಶವ ಸುಕುಮಾರ ಶ್ರೀರಾಮನಿಗೆ ಕೋಸಲ ದಿಶವ ಸುಕುಮಾರ ಶ್ರೀರಾಮನಿ ಆಶಿಸಿ ಪಟ್ಟವ ಆಶಿಸಿ ಪಟ್ಟವ
ಸುಮಂತ್ರ ಆಶಿಸಿ ಪಟ್ಟಾವ ದೇಶನು ಕಟ್ಟೋವೆ ಮಂತ್ರಿಯೇ ಹೇಳೋ ಎಂದೋ ನಾನು ರಾಜ್ಯವ ಮಂತ್ರಿಯೇ ಕೇಳೋ ಸುಮಂತ್ರರೇ, ಮಹಾಪ್ರಭು, ಇದುವರೆಗೂ ಈ ಕೋಸಲ ಸಾಮ್ರಾಜ್ಯವನ್ನು ಪರಿಪಾಲಿಸಿ ಸಕಲ ಸುಖ ಸಂತೋಷಗಳನ್ನು ಅನುಭವಿಸಿದೆ. ಜರ ಪೀಡಿತನಾಗಿರುವ ನನಗೆ ನಿನ್ನೆ ರಾತ್ರಿ ಒಂದು ದುಸ್ವಪ್ನವಾಯಿತು. ಅದಕ್ಕನುಸಾರವಾಗಿ ನನ್ನ ಗ್ರಹಗತಿಗಳು ಜಾತಕದಲ್ಲಿ ಪ್ರತಿಕೂಲವಾದ ಫಲವನ್ನೇ ಸೂಚಿಸುತ್ತಿರುವವು. ಆದ್ದರಿಂದ ವಿದ್ಯಾ ವಿನಯ ವಿವೇಕ ಸಂಪನ್ನನು, ವಯೋವಂತನು, ಶ್ರುತಿ ಶಾಸ್ತ್ರ ಕಾವ್ಯ ರಸ ಋಷಿಯೂ, ಔದಾರ್ಯದ ನಿಧಿಯೂ ಆಗಿ ರಾಜ್ಯಭಾರವನ್ನು ನಿರ್ವಹಿಸಲು ಸರ್ವ ವಿಧದಲ್ಲಿಯೂ ಶ್ರೇಷ್ಠನಾಗಿರುವ ನನ್ನ ಜ್ಯೇಷ್ಠ ಪುತ್ರನಾದ ರಾಮಚಂದ್ರನಿಗೆ ಈ ಕೋಸಲ ಸಾಮ್ರಾಜ್ಯದ ಪಟ್ಟವನ್ನು ಕಟ್ಟಿ ನಾನು ವಿಶ್ರಾಂತಿ ಸುಖವನ್ನು ಪಡೆಯಬೇಕೆಂದಿರುವೆನು. ಈ ವಿಚಾರದಲ್ಲಿ ತಮ್ಮ ಅಭಿಪ್ರಾಯವೇನು ಸುಮಂತ್ರರೇ? ಮಹಾಪ್ರಭು, ಮಹಾಪ್ರಭು, ಸುಮಂತ್ರರೇ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾಗುವುದಾದರೆ ನಾಡಿನ ಪ್ರಜೆಗಳೆಲ್ಲರೂ ಸಂತೋಷ ಪಡುವರು. ಹಾಗೆಯೇ ನನಗೂ ಬಹಳ ಸಂತೋಷ ಮಹಾಪ್ರಭು. ಬಹಳ ಸಂತೋಷ, ಬಹಳ ಸಂತೋಷ. ಪೂಜ್ಯರೇ, ದಶರಥ ರಾಜೇಂದ್ರ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಮಹೋತ್ಸವದ ಸಂದರ್ಭದಲ್ಲಿ ನಿಮ್ಮ ಅಭಿಪ್ರಾಯವೇನು? ಸೀತಾರಾಮರ ಪಟ್ಟಾಭಿಷೇಕ ಸೀತಾರಾಮರ ಪಟ್ಟಾಭಿಷೇಕ ಭಕ್ತಗೆಲ್ಲ ಸಂತಸ ಲೋಕಕ್ಕೆಲ್ಲ ಸಂತಸ ಸೀತಾರಾಮರ ಪಟ್ಟಾಭಿಷೇಕ ರಘುರಾಮಚಂದ್ರನು ಸದ್ಗುಣಶೀಲನು ರಘುರಾಮಚಂದ್ರನು ಸದ್ಗುಣಶೀಲನು ಲೋಕಲೋಕವ ಪಾಲಿಪನು ಲೋಕಲೋಕವ ಪಾಲಿಪನು ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ ಲೋಕಕ್ಕೆಲ್ಲ ಸಂತಸ ಲೋಕಕ್ಕೆಲ್ಲ ಸಂತಸ
ಧರ್ಮಶೀಲನಾದ ದಶರಥ ರಾಜೇಂದ್ರ, ಪೂಜ್ಯರೇ, ಶ್ರೀರಾಮನ ಪಟ್ಟಾಭಿಷೇಕವಾದರೆ ಪ್ರಜೆಗಳೆಲ್ಲ ಸಂತೋಷ ಪಡುತ್ತಿರುವರು. ದೇವಾನುದೇವತೆಗಳೇ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ಎದುರು ನೋಡುತ್ತಿರುವರು. ಹೀಗಿರುವಲ್ಲಿ ನನ್ನ ಅಭಿಪ್ರಾಯವೂ ಬೇಕೇ ಶ್ರೀರಾಮಚಂದ್ರ ರಘುರಾಮಚಂದ್ರ? ಬಹಳ ಸಂತೋಷ, ಬಹಳ ಸಂತೋಷ. ಅನುಗ್ರಹಿತನಾದನು ಗುರುದೇವ. ಪೀಠವನ್ನು ಅಲಂಕರಿಸಿ. ಸುಮಂತ್ರರೇ, ಮಹಾಪ್ರಭು, ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಬನ್ನಿ. ಮಹದಾಜ್ಞೆ. ಪೂಜ್ಯರೇ, ದಶರಥ ಚಕ್ರವರ್ತಿ, ನನ್ನ ಪುತ್ರನ ಪಟ್ಟಾಭಿಷೇಕ ಮಹೋತ್ಸವಕ್ಕೆ ಒಂದು ಶುಭ ಸಂದರ್ಭವನ್ನು ಸೂಚಿಸಬೇಕಾಗಿ ಬೇಡಿಕೊಳ್ಳುವೆನು. ಹಾಗೆ ಆಗಲಿ. ದಶರಥ ರಾಜೇಂದ್ರ, ಪೂಜ್ಯರೇ, ಚೈತ್ರ ಶುದ್ಧ ಪಂಚಮಿ ಗುರುವಾರ ಅಭಿಜಿನ್ ಲಗ್ನವು ಶ್ರೀರಾಮಚಂದ್ರರ ಪಟ್ಟಾಭಿಷೇಕಕ್ಕೆ ಬಹಳ ಪ್ರಶಸ್ತವಾಗಿದೆ. ಅಂದು ತಾವು ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ನೆರವೇರಿಸು. ಸರ್ವತಾ ನಿಮಗೆ ಶುಭವಾಗಲಿ. ಅನುಗ್ರಹಿತನಾದನು ಗುರುದೇವ, ಅನುಗ್ರಹಿತನಾದನು, ಅನುಗ್ರಹಿತನಾದನು. ತವ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಜನಕ, ಕುಮಾರ, ತವ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ತವ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಜನಕ, ಕುಮಾರ, ಇಂದು ಎಲ್ಲನೂ ಕರೆಸಿದ ಬರೀ ಆ ಕುಮಾರ, ಇಂದು ಎಲ್ಲನೂ ಕರೆಸಿದ ಬರೀ ಇಂದು ಎಲ್ಲರೂ ಕರೆಸಿದ ಬರೀ ಇಂದು ಎಲ್ಲನೂ ಕರೆಸಿದ ಬರೀ ಇಂದು ಎಲ್ಲನೂ ಕರೆಸಿದ ಬರೀ ಇಂದು ಎಲ್ಲನೂ ಕರೆಸಿದ ಬರೀ. ಜನಕ, ಕುಮಾರ, ಇಂದು ಎಲ್ಲರೂ ಕರೆಸಿದ ಬರೀ ಚಂದದಿಂದ ಪೇಳೈ ಜನಕನೇ ತಂದೆಯೇ. ತವ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಏ ಜನಕ, ಕುಮಾರ, ವಂದಿಸು. ಕುಮಾರ, ನಿನಗೆ ಮಂಗಳವಾಗಲಿ. ಜನಕ, ನನ್ನನ್ನು ಇಷ್ಟು ಜಾಗೃತಿಯಾಗಿ ಕರೆಸಲು ಕಾರಣವೇನು ಜನಕ? ಕುಮಾರ, ನಿನ್ನನ್ನು ಕರೆಸಿದ ವಿಚಾರವು ಬಹಳ ಮಹತ್ವವಾದದ್ದು. 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಈ ವಾರ್ಧಿಕ್ಯಾವಸ್ಥೆಯಲ್ಲಿ ಬೇಸರಗೊಂಡಿರುವೆನಾದ್ದರಿಂದ ಈ ಕೋಸಲ ಸಾಮ್ರಾಜ್ಯದ ಪಟ್ಟವನ್ನು ನಿನಗೆ ಕಟ್ಟಿ ನಾನು ವಿಶ್ರಾಂತಿ ಸುಖವನ್ನು ಪಡೆಯಬೇಕೆಂದಿರುವೆನು. ಅದನ್ನು ತಿಳಿಸಲು ನಿನ್ನನ್ನು ಕರೆಸಿದನು ಕುಮಾರ. ಆದ್ದರಿಂದ ನೀನು ಗುರುಗಳ ಅನುಜ್ಞೆಯನ್ನು ಪಡೆದು ಅವರ ಮಾರ್ಗದರ್ಶನದಂತೆ ಮುಂದಿನ ಕಾರ್ಯಕ್ಕೆ ಸಿದ್ಧನಾಗು ಕಂದ. ಮಹದಾಗ್ನಿ ಜನಕ. ಆದರೆ ಎಂಬ ಅರ್ಧೋಕ್ತಿ ಏಕೆ ಕುಮಾರ? ಭರತ ಶತ್ರುಘ್ನರು ಪಟ್ಟಣದಲ್ಲಿ ಇಲ್ಲದಿರುವಾಗ ನನ್ನ ಪಟ್ಟಾಭಿಷೇಕಕ್ಕೆ ಇಷ್ಟು ಅವಸರವೇಕೆ ಜನಕ? ಭರತ ಶತ್ರುಘ್ನರು ನಿನ್ನಲ್ಲಿಟ್ಟಿರುವ ಪಿತೃವಾತ್ಸಲ್ಯವನ್ನು ನಾನು ಚೆನ್ನಾಗಿ ಗ್ರಹಿಸಿರುವೆನು. ಅವರು ನಿನ್ನ ಮಾತಿಗೆ ಎಂದು ಎದುರಾಡತಕ್ಕವರಲ್ಲ ಕಂದ. ಅವರಿಗೂ ಹೇಳಿ ಕಳಿಸಿರುವೆನು. ಇನ್ನೇನು ಕೆಲವೇ ಸಮಯದಲ್ಲಿ ಬರುವ ನಿರೀಕ್ಷೆ ಇದೆ. ಆದ್ದರಿಂದ ನೀನು ಗುರುಗಳ ಆಜ್ಞೆಯನ್ನು ಪಡೆದು
ಅವರ ಅಣತಿಯಂತೆ ಮುಂದಿನ ಕಾರ್ಯಕ್ಕೆ ಸಿದ್ಧನಾಗು ಕಂದ. ಆಗಬಹುದು ಜನಕ. ಪೂಜ್ಯರಿಗೆ ಒಂದು ಶ್ರೀರಾಮಚಂದ್ರನೇ ಮಂಗಳವಾಗಲಿ. ಶ್ರೀರಾಮಚಂದ್ರ ಗುರುಗಳೇ, ಮಂಗಳ ಸ್ನಾನ ಮಾಡಿ ಶುಚಿರ್ಭೂತನಾಗಿ ಸಿದ್ಧನಾಗಿ ಮಂಗಳ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗಿ ಇದೀಗ ನನ್ನ ಜೊತೆ ಬಾ. ಆಗಬಹುದು. ಆಹಾ, ಬಹಳ ಸಂತೋಷ. ಇಂತಹ ಸುದಿನವನ್ನು ಕಾಣುವ ನಾನೇ ಭಾಗ್ಯಶಾಲಿಯಲ್ಲವೇ? ಸುಮಂತ್ರರೇ, ಮಹಾಪ್ರಭು, ನಾಡಿನೆಲ್ಲರೇ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಮಹೋತ್ಸವ ಸಂದರ್ಭದಲ್ಲಿ ನಗರವೆಲ್ಲವನ್ನು ತಳಿರು ತೋರಣಗಳಿಂದ ಅಲಂಕರಿಸುವಂತೆಯೂ ಪ್ರತಿಯೊಬ್ಬ ಪ್ರಜೆಯು ರಾಜಭಕ್ತಿಯುತವಾದ ಶುಭ ಸೂಚನೆಯಿಂದಿರುವಂತೆಯೂ ತಿಳಿಸಲು ಪ್ರಚುರಪಡಿಸಿರಿ. ಈ ಸಂತೋಷ ಸಂಭ್ರಮ ಸಡಗರದ ಸಮಾಚಾರವನ್ನು ನನ್ನ ರಾಣಿವಾಸದವರೆಗೂ ತಿಳಿಸಿ ಬರುವೆನು. ಸುಮಂತ್ರ, ಮಹಾಪ್ರಭು, ಪಟ್ಟಾಭಿಷೇಕ ಮಹೋತ್ಸವದಲ್ಲಿ ಯಾವುದೇ ಲೋಪದೋಷಗಳು ನಡೆಯದಂತೆ ನೋಡಿಕೊಳ್ಳಬೇಕು, ತಿಳಿಯಿತೆ? ಆಗಬಹುದು. ಅಲ್ಲ, ಈ ದಿವಸ ಅಯೋಧ್ಯ ನಗರದಲ್ಲಿ ಸಂತೋಷ ಸೂಚಿತವಾದ ಸಂಭ್ರಮಗಳೇ ಕಂಡು ಬರುವುದನ್ನು ಕಾರಣವೇನಿರಬಹುದು? ಯಾರೋ ಡಂಗೂರದವನು ಸಾರಿಕೊಂಡು ಹೋಗುತ್ತಿರುವನು ರಾಮಚಂದ್ರನಿಗೆ ಪಟ್ಟಾಭಿಷೇಕನು. ಕೈಕೆಗೆ ಕಷ್ಟ ಬಂತಲ್ಲೋ. ಅಂದರೆ ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ರಾಮಚಂದ್ರನು ಅಯೋಧ್ಯೆಯ ರಾಜನಾಗುವ. ಇದರಿಂದ ಲೋಕ ಕಲ್ಯಾಣವೆಲ್ಲವೂ ಸ್ಥಗಿತವಾದಂತೆ ಸರಿ ಕೂಡದು. ರಾಮನಿಗೆಂದು ಪಟ್ಟಾಭಿಷೇಕ ಆಗಕೂಡದು. ಇದಕ್ಕೆ ನನ್ನ ಕೈಕಾದೇವಿಯೇ ಸಮರ್ಥಳು. ತಡಬೇಕೆ? ಈಗಲೇ ನಮ್ಮ ರಾಣಿಯ ಮಂದಿರಕ್ಕೆ ಹೋಗು. ಪಟ್ಟಾಭಿಷೇಕ ಇದೇನು? ನನ್ನ ಪ್ರಾಣಕಾಂತನು ಇಷ್ಟು ಹೊತ್ತಾದ್ರೂ ನನ್ನ ಅಂತಃಪುರಕ್ಕೆ ಬಾರದಿರಲು ಕಾರಣವಾದ್ರೂ ಏನಿರಬಹುದು?
ಈ ನನ್ನ ಮನಸ್ಸಿನ ಕಳವಳವನ್ನು ನಾನೇನೆಂದು ಹೇಳಲಿ? ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ಭ್ರಮೆಯ ನಾ ತಾಳಲಾರೆ. ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ಭ್ರಮೆಯ ನಾ ತಾಳಲಾರೆ. ಮನಸ್ಸಿನ ಕಳವಳ. ಪ್ರಾಣೇಶ್ವರ, ಧಗಧಗಿಸುತ್ತಲಿದೆ ಮನಸ್ಸಿನ ವೇದನೆ. ಪ್ರಾಣೇಶ್ವರ, ಧಗ ಧಗ ನೆತ್ತಿದೆ ಮನಸ್ಸಿನ ವೇದನೆ. ಧಗಧಗಿಸುತ್ತಲಿದೆ ಮನಸ್ಸಿನ ವೇದನೆ. ಕಾಂತನು ಏತಕವರದೆ ನಿಂತನು. ಪ್ರಾಣೇಶ್ವರ, ಕಾಂತನು ಏತಕವರದೆ ನಿಂತನು. ಮನಸ್ಸಿನ ಕಳವಳ ಏಳಲಾರೆ, ಮನಸ್ಸಿನ ಭ್ರಮೆಯ ನಾ ತಾಳಲಾರೆ. ಮನಸ್ಸಿನ ಕಳವಳ. ಚಿತ್ತ ಜನಯ್ಯನ ಚೀತವನೆಲ್ಲವ, ಚಿತ್ತ ಜನಯ್ಯನ ಚೀತವನೆಲ್ಲವ. ಚಿತ್ತ ಜನಯ್ಯನ ಚೀತವನೆಲ್ಲವ. ವಿಸ್ತರಿಸುತ್ತಲಿ ನಿನ್ನರ ಮನೆಗೀಗ. ಪ್ರಾಣೇಶ್ವರ, ವಿಸ್ತರಿಸುವುದಲಿ ಎನ್ನರ ಮನೆಗೀಗ. ಮನಸ್ಸಿನ ಕಳವಳ ಏಳಲಾರೆ, ಮನಸ್ಸಿನ ಭ್ರಮೆಯ ನಾ ತಾಳಲಾರೆ. ಮನಸ್ಸಿನ ಕಳವಳ. ನನ್ನ ಪ್ರಿಯ ಸಖಿಯಾದ ಮಂಥನೇ ಬಾರಲಿಲ್ಲವಲ್ಲ, ಕಾರಣವೇನಿರಬಹುದು? ಪಟ್ಟಾಭಿಷೇಕ ಅಂತೆ, ಪಟ್ಟಾಭಿಷೇಕ ಕೂಕೊಂಡು ಹೋಗ್ತಾ ಕೈಕಾ ಕೈಕಾ ಕೈಕಾ. ಯಾರು? ಓ ಮಂಥರ, ಬಂದೆಯಾ? ಬಾ ಬಾ ಬಾ. ಸುಖಾಗಮನವೇ? ಸೌಖ್ಯದಿಂದಿರುವೆಯಾ? ಕ್ಷೇಮವೇ ಮಂಥರ? ನನ್ನ ಸುಖವಾಗಿರಲಿ, ರಾಮಚಂದ್ರನಿಗೆ ಪಟ್ಟಾಭಿಷೇಕವಂತೆ. ಏನು? ನನ್ನ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಮಹೋತ್ಸವದ ಸಂಭ್ರಮವೇ? ಬಹಳ ಸಂತೋಷ ಮಂಥರ, ಬಹಳ ಸಂತೋಷ. ಕಂದನಾದ ರಾಮಗೆ ಮಂಥರ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ರಾಮಗೆ. ಇಂದು ರಾಜ್ಯ ಪದವಿಯದ ಸಂತೋಷವಾದೇನ ಮಂಥರ, ಸಂತೋಷವಾದೆ ಮಂಥರ, ಸಂತೋಷವಾದೇನ ಮಂಥರ. ಹೇಳಿದ್ದೇನೆ ನನ್ನ ರಾಮ. ಸುಗುಣನೋ ಸುಂದರನೋ, ಸುಗುಣನೋ ಸುಂದರನೋ.
ಇಂತಹ ಶುಭವಾರ್ತೆಯನ್ನು ತಂದಿರುವೆ. ಇಂತಹ ಶುಭವಾರ್ತೆಯನ್ನು ತಂದಿರುವ ನಿನಗೆ ಬಹುಮಾನವಾಗಿ ಏನು ಕೊಡಲೆ? ನೋಡು, ಏನನ್ನ ಕೊಡು. ಕೊಡುವೆನು ಮಂಥರ, ಕೊಡುವೆನು. ಇದು ಈ ಕಂಠಿಹಾರವನ್ನೇ. ಲೋಕದಲ್ಲಿ ನಿನ್ನಂತ ಮೂಢಸ್ತ್ರೀಯು ಉಂಟೆ? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಮುಂದೆ ಬರುವ ಕಷ್ಟಗಳನ್ನು ಚೆನ್ನಾಗಿ ಅನುಭವಿ. ಏನು ಹೇಳಿದೆ ಮಂಥರ? ದಶರಥ ಚಕ್ರವರ್ತಿಯ ಮುದ್ದಿನ ಮೊಣದಿಯಾದ ಈ ಕೈಕೆಗೆ ಮುಂದೊದಗುವ ಕಷ್ಟವೇ? ಅಂದರೆ ನಿನ್ನ ಮಾತಿನ ಅರ್ಥವೇನೇ ಮಂಥರ? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಿನ್ನನ್ನು ಕೇಳುವವರು ಯಾರು? ಅವತಿಯ ಮಗನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವೇ? ಮಂಥರ, ನಿನಗೇನು ಬುದ್ಧಿ ಕೆಟ್ಟಿರುವುದೇ? ನನಗೆ ರಾಮನು ಬೇರೆಯೇ, ಭರತನು ಬೇರೆಯೇ? ಉದರಗಳು ಬೇರೆ ಆದರೂ ತಂದೆಯು ಒಬ್ಬನೇ ಅಲ್ಲವೇ? ಅದು ಅಲ್ಲದೆ ಶ್ರೀರಾಮಚಂದ್ರನು ತನ್ನ ಹೆತ್ತ ತಾಯಿ ಕೌಸಲ್ಯಗಿಂತಲೂ ಅಧಿಕವಾದ ಪ್ರೀತಿಯು ನನ್ನ ಮೇಲಿಟ್ಟಿರುವುದು. ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಅವರ ಭಾಗ್ಯವೇ ಬೇರೆ, ನನ್ನ ಭಾಗ್ಯವೇ ಬೇರೇನು? ಸಾಕು, ಬಾಯಿ ಮುಚ್ಚು. ಅವತಿಯ ಮಾತ್ಸರ್ಯವನ್ನು ತೀರಿಸಿಕೊಳ್ಳಲು ಕೌಸಲ್ಯಗೆ ತಕ್ಕ ಸಮಯವೇ ದೊರೆತಂತಾಯಿತು. ಅಯ್ಯೋ ಭರತ, ಈ ಹಾಳು ಕೈಕೆಯ ಉದರದಲ್ಲಿ ಜನಿಸುವುದಕ್ಕಿಂತ ಆ ಕೌಸಲ್ಯೆಯ ಉದರದಲ್ಲಿ ಜನಿಸಿದ್ದರೆ ನೀನ್ ಹಣೆ ಬರನೇ ಅಷ್ಟು. ಹೋಗು. ಇಷ್ಟೆಲ್ಲ ಹೇಳಿದೆಯಲ್ಲ, ಈ ರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವನ್ನು ನನ್ನ ಹೊರತು ಬಿಟ್ಟು ಯಾರಾದರೂ ಬಂದು ನಿನಗೆ ತಿಳಿಸಿದ್ದಾರೆ? ಇಲ್ಲವಲ್ಲ ಮಂಥರ, ಇಂತಹ ಮುಖ್ಯವಾದ ವಿಚಾರವನ್ನು ನನ್ನ ಪ್ರಾಣೇಶ್ವರನಾಗಲಿ ಅಥವಾ ನನ್ನ ಪ್ರಿಯಪುತ್ರನಾದ ರಾಮಚಂದ್ರನಾಗಲಿ ನನ್ನ ಬಳಿಯಲ್ಲಿ ತಿಳಿಸಲೇ ಇಲ್ಲವಲ್ಲ. ಕಾರಣವೇನಿರಬಹುದು ಮಂಥರ? ಸಾಧುವಾಗಿ ಸಿಕ್ಕಿದ್ಯಾ ಬಿಟ್ಕೊಂಡವ್ರೆ? ನೀನೇ ಯೋಚಿಸು. ನಾನೇಕೆ ಹೇಳಿ ನಿಷ್ಠುರಳಾಗಬೇಕು? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ರಾಮಚಂದ್ರನು ಅಯೋಧ್ಯೆಯ ರಾಜನಾಗುವ. ಆಗಲಿ ಮಂಥರ, ಕೌಸಲ್ಯ ರಾಜಮಾತೆಯಾಗುವಳ. ಸಂತೋಷವಲ್ಲವೇನೇ ಮಂಥರ? ಇದು ನನಗೆ ಬೇಕಾಗಿತ್ತು. ಹಾಗೇನಾದರೂ ಆದರೆ ನಿನ್ನ ಮಗ ಭರತ ರಾಮನಿಗೆ ದಾಸನಾಗ. ಮಂಥರ, ನೀನು ಕೌಸಲ್ಯಗೆ ದಾಸ. ಮಂಥರ, ಹಾಳಾಗೋಗ. ಏನು ಹೇಳಿದೆ? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನನ್ನ ಮಗನಾದ ಭರತನು ಆ ರಾಮನಿಗೆ ದಾಸನಾಗಬೇಕು, ಆ ಕೌಸಲ್ಯಗೆ ನಾನು. ನೀನಾಡುತ್ತಿರುವ ಮಾತುಗಳೆಲ್ಲವೂ ಸತ್ಯವೇನೇ ಮಂಥರ? ಸತ್ಯ ನಮ್ಮ. ಹಾಗಾದ್ರೆ ಈಗ ನಾನೇನು ಮಾಡಲಿ? ಈ ಅಪಾಯದಿಂದ ಪಾರಾಗುವ ಮಾರ್ಗವೇನಾದ್ರೂ ಇದ್ದರೆ ಹೇಳಿ ಮಂಥರ. ನಾನು ಹೇಳಿದಂತೆ ಮಾಡುವೆಯೋ? ಓಹೋ, ನೀನು ಹೇಳಿದಂತೆಯೇ ಮಾಡುವೆನು. ಒಂದೇ ಮಾತಿನಲ್ಲಿ ಹೇಳಿಬಿಡು. ಕೇಳಲಿಲ್ಲ ಅಂದ್ರೆ ಬಿಡೋರ್ಯಾರು? ನಿನಗೆ ನೆನಪಿರಬಹುದು, ಹಿಂದೆ ದೇವಾಸುರರ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿನ್ನ ಪತಿಯು 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಹಾ, ಹೌದು ಮಂಥರ, ವರಗಳನ್ನೇನು ಕೊಟ್ಟಿದ್ದರು ನಿಜ. ಸಮಯ ಬಂದಾಗ ಕೇಳಿಕೊ ಎಂದಲು ಹೇಳಿರುವರಲ್ಲ ಮಂಥರ. ಈಗ ತಕ್ಕ ಸಮಯ, ಈಗ ಕೇಳಿ. ಏನೆಂಬುದಾಗಿ ಕೇಳಿಕೊಳ್ಳಲಿ? ಮೊದಲನೇ ವರಕ್ಕೆ ಈಗ ನಡೆಯಬೇಕಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗನಾದ ಭರತನಿಗಾಗಬೇಕೆಂತಲೂ ಕೇಳು. ಎಂತಹ ಚತುರೆಯ ನೀನು! ಅಪಾಯಕ್ಕೆ ತಕ್ಕ ಉಪಾಯವನ್ನೇ ಹುಡುಕಿರುವೆ. ಆಗಲಿ, ನಿನ್ನಿಷ್ಟಂತೆ ಆಗಲಿ. ಇನ್ನು 2ನೇ ವರಕ್ಕೆ ಆ ರಾಮಚಂದ್ರನು ನಾರು ಮುಡಿ ಹುಟ್ಟು ದೀಕ್ಷಾಬದ್ಧನಾಗಿ 14 ವರ್ಷ ಅರಣ್ಯವಾಸ ಹೋಗಬೇಕೆಂದು ಕೇಳಿ.
ಅಯ್ಯೋ ಮೂರ್ಖಳೆ, ನೀಚಳೆ, ನಿನಗೇಕಿಂತಹ ದುರ್ಬುದ್ಧಿ ಹುಟ್ಟಿತೆ? ನನ್ನ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನನ್ನು 14 ವರ್ಷಗಳ ಕಾಲ ವನವಾಸಕ್ಕೆ ಕಳುಹಿಸು ಎಂದು ಹೇಳಿಕೊಡುತ್ತಿರುವೆಯಲ್ಲ. ಇಂತಹ ಮಾತುಗಳನ್ನು ಹೇಳಿಕೊಡಲು ನಿನ್ನ ಮನಸ್ಸಾದರೂ ಹೇಗೆ ಒಪ್ಪಿತೆ? ಛೀ, ಮೂರ್ಖಳೆ, ನೀಚಳೆ, ಹೋಗು, ಹೊರಟು ಹೋಗು. ನನಗೆ ಮುಖವನ್ನು ತೋರಿಸಬೇಡ, ಹೊರಟು ಹೋಗು ಮಂಥರ. ಏನೋ ಮಾಡಕ್ ಹೋಗಿ ಏನೋ ಮಾಡ್ಕೊಂಡೆಲ್ಲೋ. ಕಂಡದ್ದನ್ನು ಹೇಳಿದರೆ ಕೆಂಡದಂತಹ ಕೋಪ ಹೋಗಲಿ ಬಿಡು. ನನ್ನ ಮಗನೇನಾದರೂ ರಾಜ್ಯವಾಳಬೇಕು. ನಾನೇನು ಹಿಂದೆ ಸಾಯುವೆನೋ, ನಾಳೆಯೇ ಸಾಯುವೆನು. ಪಟ್ಟಾಭಿಷೇಕ ಹಿಂದೆ ನಿನ್ನ ಮಗನನ್ನು ಅವರ ಮಾವನ ಮನೆಗೆ ಏತಕ್ಕೆ ಕಳುಹಿಸಬೇಕಾಗಿತ್ತು. ಇದೆಲ್ಲವೂ ಪಿತೂರಿ ತಾನೇ. ಏನಾದ್ರೂ ಮಾಡ್ಕೊಂಡು ಹಾಳಾಗ್ತು. ಹೀಗೇನು ಮಾಡಲಿ? ಇವಳಾಡುತ್ತಿರುವ ಮಾತುಗಳನ್ನು ಕೇಳುತ್ತಿದ್ದರೆ ನನ್ನ ಹೃದಯವೇ ಕಂಪಿಸುತ್ತಿರುವುದು, ನನ್ನ ಕೈ ಕಾಲುಗಳೇ ನಡುಗುತ್ತಿರುವುದು. ಹಿಂದೆ ಪಟ್ಟಾಭಿಷೇಕವು ಮುಹೂರ್ತವು ಮೀರಿ ಹೋದರೆ ಸಮಯವು ಪುನಃ ಸಿಗಲಾರದು. ಏನೇ ಆಗಲಿ ಇವಳ ಮಾತಿನಂತೆ ನಡೆದುಕೊಳ್ಳುವುದೇ ಒಳ್ಳೆಯದು. ನಿಲ್ಲು ಮಂಥರ, ಮಂಥರ ನಿಲ್ಲು. ಆಗಲಿ, ನಿನ್ನಿಷ್ಟಂತೆ ಆಗಲಿ. ಆದರೆ ಇದಕ್ಕೆ ನನ್ನ ಪ್ರಾಣೇಶ್ವರನು ಒಪ್ಪುವನೇನೇ ಮಂಥರ? ಒಪ್ಪಿಸಬೇಕ. ಅದು ಹೇಗೆ? ರಾಮನ ಮೇಲಾಣೆಗೂ ನಡೆಸುವೆಯೋ ಎಂದು ಭಾಷೆಯನ್ನು ತೆಗೆದು ನಂತರ ವರಗಳನ್ನು ಕೇಳಿ. ಹೌದು ಮಂಥರ, ಮೊದಲು ರಾಮನ ಮೇಲೆ ಭಾಷೆಯನ್ನು ತೆಗೆದುಕೊಂಡು ನಂತರ ಈ ವರಗಳನ್ನು ಕೇಳುತ್ತೇನೆ. ಇದನ್ನೆಲ್ಲ ನಿನಗೆ ಯಾರು ಹೇಳಿಕೊಟ್ಟಿದ್ದು ಎಂದು ಮಹಾರಾಜರು ಕೇಳಿದರೆ ಏನು ಹೇಳುವೆ? ನನ್ನ ಪ್ರಿಯ ಸಖಿಯಾದ ಮಂಥರೆಯು ಹೇಳಿಕೊಟ್ಟಳು ಎಂದು ಹೇಳುವೆ. ಓ, ನನ್ನ ವಿಚಾರವೇ ಬೇಡ. ಬೇಡವೇ? ಆಗಲಿ ಬಿಡು. ಅದು ಮಹಾರಾಜರು ಇತ್ತ ಕಡೆ ಬರುವಂತಿದೆ, ಜಾಗ್ರತೆಯಾಗಿ ನೀನು ನಡೆ. ನಾನು ಬುಡಕೆ ಬಂದೆಲ್ಲೋ. ರಾಮನ ಪಟ್ಟಾಭಿಷೇಕವೇನೋ ನಿಂತು ಹೋದಂತೆ ಸರಿ. ಭರತನಿಗೆ ಪಟ್ಟಾಭಿಷೇಕ ಆಗುವುದೋ ಇಲ್ಲವೋ ನನಗೆ ತಿಳಿಯ. ನಾನೀ ಬಂದ ಕಾರ್ಯ ನೆರವೇರಿತು. ಹೌದು, ಮಂಥರ ಹೇಳುತ್ತಿರುವ ಮಾತುಗಳಲ್ಲಿಯೂ ಸತ್ಯಾಂಶವಿದೆ. ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗೊಳಗೆ ಕುತಂತ್ರದಿಂದ ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವರೆಂದರೆ ಇದರಲ್ಲೇನೋ ಕುತಂತ್ರವೇ ಅಡಗಿದೆ. ಬರಲಿ ಬರಲಿ ಮಹಾರಾಜರು, ತಕ್ಕ ಶಾಸ್ತಿಯನ್ನೇ ಮಾಡುತ್ತೇನೆ. ಇದೇನಿದು? ಮಂದಿರವನ್ನು ಪ್ರವೇಶಿಸಿದೊಡನೆ ಯಾವುದೋ ಒಂದು ಅಗೋಚರವಾದ ಶಕ್ತಿ ನನ್ನನ್ನು ಹಿಂದಕ್ಕೆ ದೂಡಿದಂತೆ ಭಾಸವಾಗುತ್ತಿರುವುದಲ್ಲ. ಯಾವುದೋ ಒಂದು ಆರ್ತ ಧ್ವನಿಯು ದಶರಥ ದಶರಥ ಕೈಕಾಂತಪುರವನ್ನು ಪ್ರವೇಶ ಮಾಡಬೇಡ ಮಾಡಬೇಡ ಎಂದು ಚೀರಿದಂತೆ ಭಾಸವಾಗುತ್ತಿರುವುದಲ್ಲ. ಕೈಕಾಂತಪುರವು ಶೂನ್ಯವಾಗಿರಲು ಕಾರಣವಾದರೂ ಏನಿರಬಹುದು? ಅಲ್ಲದೆ ನಾನು ನಿತ್ಯವೂ ಬಂದೊಡನೆ ಮಂದಹಾಸದಿಂದ ಮಧುರೋಕ್ತಿಗಳಿಂದ ಉಪಚರಿಸುತ್ತಿದ್ದ ನನ್ನ ಪ್ರಿಯ ಪತ್ನಿ ಕೈಕೆಯು ಕಾಣುತ್ತಿಲ್ಲವಲ್ಲ? ಈ ದಿನದ ವಾತಾವರಣವೇ ಬೇರೆ ತರ ಇರುವುದಲ್ಲ.
ಇದೇನಿದು? ಕೈಕೆಯ ಆಭರಣವು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವುದಲ್ಲ. ಅವಳ ಅಲಂಕಾರಕ್ಕೆ ರೂಪುಗೊಂಡ ಆಭರಣ ಈ ರೀತಿ ಬಿದ್ದಿರಲು ಕಾರಣವೇನಿರಬಹುದು? ಕೈಕಾ ಕೈಕಾ ಕೆದರಿದೆ ಕೇಶ. ಈ ನಾರಿಯ ಮುಖವೇಕೋ ಹೊತ್ತಿದೆ ಮಾರಿಯ ವೇಷ. ಇವೆಲ್ಲವನ್ನು ಸಾಂತ್ವನಗೊಳಿಸುವ ನೀ ದಶರಥ ನವನೀಶ. ಪ್ರಿಯ ಪತ್ನಿ ಕೈಕಾ, ಮನೋಹರೇ, ಕೈಕಾ. ಯಾರು? ನಾನು ಕೈಕಾ. ಓಹೋ, ಕೌಸಲ್ಯ ಮನೋಹರನೇನು? ಕೌಸಲ್ಯ ಮನೋಹರನೂ ಹೌದು, ನಿನ್ನ ಪ್ರಾಣಕಾಂತನೂ ಹೌದು. ಏಕೋ ಈ ಕೈಕೆಯ ಪ್ರಾಣಕ್ಕೆ ಹಂತಕನೆಂದು ಹೇಳಿದರೆ ತಪ್ಪಾಗಲಾರದಷ್ಟೇ. ಇದೇನು ಕೈಕಾ ಈ ರೀತಿ ಮಾತನಾಡುತ್ತಿರುವೆ? ನನ್ನಲ್ಲಿ ಕೋಪವೇ? ಕೈಕಾ, ಕೋಪ ಮಾಡ್ತಾರೆ ಮಾನನಿ ಮಣಿಯ, ಕೋಪ ಮಾಡ್ತಾರೆ. ಕೈಕಾ, ಮಾನನಿ ಮಣಿಯಳ ಕೋಪ ಮಾಡ್ತಾರೆ, ಮಾನನಿ ಮಣಿಯಳ ಕೋಪ ಮಾಡ್ತಾರೆ. ದೇವಿ ಕೈಕಾ ಕೈಕಾ. ಮನೋಹರೇ, ಭೀತಿಯಿಂದಲೀಗ ಭ್ರಾಂತನಾದೆ ನಾನು. ಕೈಕಾ, ಭೀತಿಯಿಂದಲೀಗ ಭ್ರಾಂತನಾದೆ ನಾನು. ಕೋಪವೇಕೆ ನಿನಗೆ? ಕೈಕಾ, ಕೋಪವೇಕೆ ನಿನಗೆ? ಕೈಕಾ, ಕೋಪವೇಕೆ ನಿನಗೆ? ಕೋಪವೇಕೆ ನಿನಗೆ? ದೇವಿ ಹೇಳ ಕೈಕಾ. ಕೋಪವೇಕೆ ನಿನಗೆ? ಕೋಪವೇಕೆ ನಿನಗೆ? ಶಾಂತಳಾಗು ದೇವಿ, ಕೋಪ ಮಾಡ್ಬಾರೆ ಮಾನುನಿ ಮಣಿಯ, ಕೋಪ ಮಾಡ್ಬಾರೆ ದೇವೇ. ಕೈಕಾ, ಕೈಕಾ, ನಿನ್ನ ಕೋಪಕ್ಕೆ ಕಾರಣವೇನು? ನನಗಾದರೂ ತಿಳಿಸಬಾರದೆ? ಮನಸ್ಸಿನಲ್ಲಿಯೇ ದುಗುಡವನ್ನಿಟ್ಟುಕೊಂಡರೆ ನಾನು ತಿಳಿದುಕೊಳ್ಳುವುದಾದರೂ ಹೇಗೆ? ನನ್ನಿಂದೇನಾದರೂ ಅಪಚಾರವಾಯಿತೆ? ಅಥವಾ ನನ್ನ ಅರಮನೆಯ ಪರಿಚಾರಕರೆಂದೇನಾದರೂ ಅಪಚಾರವಾಯಿತೆ? ಏಕೆ ಕೈಕ ಸುಮ್ಮನಿರುವೆ? ಹೇಳಬಾರದೆ? ನಿನ್ನ ಮನೋವ್ಯಾಕುಲಕ್ಕೆ ಕಾರಣವೇನು? ಒಂದು ವೇಳೆ ತಾವೇ ಆಗಿದ್ದರೆ
ಏನು? ನಾನು ಕಾರಣನೇ? ಛೆ, ಸಾಧ್ಯವೇ ಇಲ್ಲ. ವಿಚಾರವೇನು ಹೇಳು ಕೈಕ, ನಿನ್ನ ಮನೋವ್ಯಾಕುಲಕ್ಕೆ ಕಾರಣವೇನು? ಮಹೋತ್ಸವವನ್ನು ಮನೋವ್ಯಾಕುಲವನ್ನು ಉಂಟು ಮಾಡುತ್ತಿರುವರು ತಾವೇ ಅಲ್ಲವೇನು? ನಾನು ಮಹೋತ್ಸವವನ್ನು ಏರ್ಪಡಿಸಿರುವೆನಲ್ಲದೆ ನಿನ್ನ ಮನೋವ್ಯಾಕುಲಕ್ಕೆ ಕಾರಣನಲ್ಲವಲ್ಲ ದೇವಿ. ಏಕೆ ಕಾರಣರಲ್ಲ? ಮಾಡಿದ ವಾಗ್ದಾನವನ್ನು ಮರೆತರೆ ಮಹೋತ್ಸವದಲ್ಲಿಯೂ ಮನೋವ್ಯಾಕುಲ ಉಂಟಾಗುವುದು ಸ್ವಾಭಾವಿಕವಲ್ಲವೇನು? ದೇವಿ, ನಾನು ಮಾಡಿದ ಯಾವ ವಾಗ್ದಾನವನ್ನು ಮರೆತಿಲ್ಲವಲ್ಲ. ಅಬ್ಬಾ, ಮರೆತಿಲ್ಲವೇ? ಇಲ್ಲ ದೇವಿ. ಏಕೆ ಮರೆತಿಲ್ಲ? ಹಿಂದೆ ದೇವಾಸುರು ಇದ್ದ ಕಾಲದಲ್ಲಿ ನಾನು ನಿಮಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನೀವೇ ನನಗೆ 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಹೌದು. ಆ ವರಗಳನ್ನು ನೆರವೇರಿಸಿಕೊಟ್ಟಿರುವರೇನು? ಇಲ್ಲ. ಆದರೆ ದೇವಿ, ಅದು ನನ್ನ ತಪ್ಪಲ್ಲ. ಬೇಕಾದಾಗ ನೀನೇ ಕೇಳಿಕೊಳ್ಳುವೆನೆಂದು ಹೇಳಿದ್ದೆಯಲ್ಲವೇ? ಹಾಗಾದರೆ ಆ ಸಮಯವು ಈಗ ಒದಗಿ ಬಂದಿರುವುದು. ಆ ವರಗಳನ್ನು ಈಗ ನೆರವೇರಿಸಿಕೊಡುವಿರಾ? ನಿಸ್ಸಂದೇಹವಾಗಿ. ನಿನಗಿಂತಲೂ ಅತಿಯಾದ ಮಹತ್ವವಾದ ವಿಚಾರ ಮತ್ತಾವುದಿರುವುದು? ಕೇಳು ಕೈಕ, ಸಂತೋಷದಿಂದ ನಡೆಸಿಕೊಡುವೆನು. ಹಾಗಾದ್ರೆ ಇಲ್ಲಿ ಬನ್ನಿ, ಹೀಗೆ ಬನ್ನಿ, ಕುಳಿತುಕೊಳ್ಳಿ. ಮಾತಿಗೆ ತಪ್ಪಬಾರದು. ಕೈಕ, ನಾನೇನೇ ಕೇಳಿದರೂ ನೆರವೇರಿಸಿಕೊಡಬೇಕು. ತಿಳಿಯಿತೆ? ಆಗಬಹುದು. ಹಾಗಾದರೆ ನಿಮಗೆ ಹೆಚ್ಚಿನ ಪ್ರೀತಿ ಯಾರ ಮೇಲಿರುವುದು? ಅಯ್ಯೋ ಹುಚ್ಚಿ, ಇದು ಪ್ರಶ್ನೆ. ನಿನ್ನ ಮೇಲಲ್ಲದೆ ಮತ್ತಾರ ಮೇಲಿರುವುದು ಕೈಕ? ನಿನ್ನ ಮೇಲೆ ಅತಿಯಾದ ಪ್ರೀತಿ ಇರುವುದು. ನನ್ನ ಮೇಲೆಯೇ? ಹೌದು, ನಿನ್ನ ಮೇಲೆ. ಹಾಗಾದರೆ ನನಗಿಂತಲೂ ಅಧಿಕವಾದ ಪ್ರೀತಿ ನಿಮಗೆ ಬೇರೆ ಯಾರ ಮೇಲೆಯೂ ಸಾಧ್ಯವೇ ಇಲ್ಲ. ನಿನ್ನ ಹೊರತಾಗಿ ಮತ್ತಾರಲ್ಲಿಯೂ ನನಗೆ ಪ್ರೀತಿ ಇರಲು ಸಾಧ್ಯವೇ ಇಲ್ಲ ಕೈಕ. ಯೋಚಿಸಿ ನೋಡಿ, ಚೆನ್ನಾಗಿ ಯೋಚಿಸಿ ನೋಡಿ. ನನಗಿಂತಲೂ ಅಧಿಕವಾದ ಪ್ರೀತಿ ನಿಮಗೆ ಬೇರೆ ಯಾರ ಮೇಲೆಯೂ? ದೇವಿ, ಮರೆತಿದ್ದನು. ನನ್ನ ಜ್ಯೇಷ್ಠ ಪುತ್ರನಾದ ಶ್ರೀರಾಮಚಂದ್ರನ ಮೇಲೆ ಅತಿಯಾದ ಪ್ರೀತಿ ಇರುವುದು. ನೋಡಿದಿರಾ? ಈಗಲೇ 2 ಮಾತನಾಡುತ್ತಿರುವಿರಿ. ಇನ್ನು ನಾನು ಕೇಳಿದ ವರಗಳನ್ನು ನೆರವೇರಿಸಿಕೊಡುತ್ತೀರಿ ಎನ್ನುವ ನಂಬಿಕೆ ನನಗೆ ಹೇಗೆ ಬರಬೇಕು ಹೇಳಿ? ದೇವಿ, ನಿನ್ನ ಮೇಲಿರುವುದು ಪತ್ನಿ ಪ್ರೇಮ, ಆಹಾ, ಆತನ ಮೇಲಿರುವುದು ಪುತ್ರ ಪ್ರೇಮ. ಅದಕ್ಕೂ ಇದಕ್ಕೂ ಸಂಬಂಧ ಕಲ್ಪಿಸಲು ಸಾಧ್ಯವೇ? ಹಾಗಾದರೆ ನಿಮ್ಮ ಪ್ರಿಯ ಪುತ್ರನಾದ ರಾಮನ ಮೇಲೆ ಆಣೆ ಇಟ್ಟು ನಾನು ಕೇಳಿದ ವರಗಳನ್ನು ನೆರವೇರಿಸಿಕೊಡುತ್ತೇನೆಂದು ವಚನವನ್ನು ಕೊಟ್ಟರೆ ಆಗ ವರಗಳನ್ನು ಕೇಳುತ್ತೇನೆ. ಬೇಡ ಕೈಕ. ನನ್ನ ಜ್ಯೇಷ್ಠ ಪುತ್ರನು ಈಗ ತಾನೇ ದೀಕ್ಷಾಬದ್ಧನಾಗಿರುವನು. ಆತನ ಮೇಲೆ ಆಣೆ ಇಡುವುದು ಬೇಡ. ದೇವಿ, ಅದೆಷ್ಟೇ ಕಷ್ಟ ಸಾಧ್ಯವಾದರೂ ಸರಿ ನಡೆಸಿಕೊಡುವನು. ಏಳು ದೇವಿ. ಪ್ರಾಣೇಶ್ವರ, ನೀವು ರಾಮನ ಮೇಲೆ ಆಣೆ ಇಡದ ಹೊರತು ನಾನು ಯಾವ ವರಗಳನ್ನು ಕೇಳತಕ್ಕವಳಲ್ಲ. ಇನ್ನೇನು ಕೇಳಿಯಾಳು? ಉಳಿವೆಂ ಪ್ರಾಣದೊಳಾಸೆಯ ದೇವಿ. ಉಳಿವೆಂ ಪ್ರಾಣದೊಳಾಸೆಯ ಉಳಿವೆಂ ಚತುರಂಗ ಬಲಮಂ ಮತ್ಪ್ರಜಯೋ
ಸಲಿಪೇ ನಿನ್ನಿಷ್ಟಾರ್ಥಮಂ ಎಲೆಜಾಣೆ ರಾಮನಾಣೆ ವಾಗ್ದಿಕ ವೀಣೆ ಹೇಳು ದೇವಿ, ನಿನ್ನ ಮನೋಭಿಷ್ಟವನ್ನು ನಾನು ಸಂತೋಷದಿಂದ ನೆರವೇರಿಸುವೆನು. ಹಬ್ಬಾ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಹೇಳಲೇ? ಅಯ್ಯೋ ಹುಚ್ಚಿ, ಇನ್ನೂ ನಿನಗೆ ಹನುಮಾನವೇ? ನಿಸ್ಸಂದೇಹವಾಗಿ ಹೇಳಿ, ಸಂತೋಷದಿಂದ ನಡೆಸಿಕೊಡುವೆನು. ಪ್ರಾಣೇಶ್ವರ, 1ನೇ ವರಕ್ಕೆ ಈಗ ನಡೆಯಬೇಕಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಏನು ಹೇಳಿದೆ? ಈಗ ರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗನಾದ ಭರತನಿಗೆ ರಾಜ್ಯಾಭಿಷೇಕ ಮಾಡಬೇಕೆಂದು ಕೇಳುತ್ತಿರುವೆಯಾ? ಕೈಕ, ನೀನಂತಹ ಅಸೂಯೆ ಪರಳೂ ಅಲ್ಲ, ಕಠೋರ ಮನಸ್ಸುಗಳೂ ಅಲ್ಲ. ದೇವಿ, ನನ್ನನ್ನು ಪರೀಕ್ಷಿಸಲು ಈ ರೀತಿ ವಿನೋದಕ್ಕಾಗಿ ಹೇಳುತ್ತಿರುವೆಯಾ? ಪ್ರಾಣೇಶ್ವರ, ಇದು ಪರೀಕ್ಷೆಯೂ ಅಲ್ಲ, ವಿನೋದವೂ ಅಲ್ಲ. ನನ್ನ ಮನಸ್ಪೂರ್ವಕವಾಗಿ ಕೇಳುತ್ತಿರುವ ವರವಿದು. ನೆರವೇರಿಸಿಕೊಡುವಿರೋ ಇಲ್ಲವೋ ಹೇಳಿಬಿಡಿ. ಕೈಕ, ನೀನು ಸಾಮಾನ್ಯ ಪಾಮರ ಸ್ತ್ರೀಯಲ್ಲ, ಚಕ್ರವರ್ತಿ, ದಶರಥ ಚಕ್ರವರ್ತಿಯ ಸಾರ್ವಭೌಮನ ರಾಣಿಯು. ಶ್ರೀರಾಮಚಂದ್ರನು ನನ್ನ ಜ್ಯೇಷ್ಠ ಪುತ್ರನು, ಸದ್ಗುಣ ಸಂಪನ್ನನು, ರಾಜಧರ್ಮ ನಿಪುಣನು, ಅಲ್ಲದೆ ನಿನ್ನ ಕಣ್ಮಣಿಯು. ಹೀಗಿರುವಲ್ಲಿ ಆತನ ವನವಾಸವನ್ನು ತಪ್ಪಿಸುವ ಈ ನಿನ್ನ ಛಲ ಅವನ ಯಾವ ಅಪರಾಧಕ್ಕಾಗಿ? ಮಹಾರಾಜರು ಕೊಟ್ಟ ಮಾತನ್ನು ಉಳಿಸುವುದಕ್ಕಾಗಿ. ಇದಕ್ಕೆ ಅಯೋಧ್ಯೆ ಪ್ರಜೆಗಳು ಸಮ್ಮತಿಸಬೇಕಲ್ಲ? ಅರಸನ ಧರ್ಮವನ್ನು ಕಾಯಬೇಕಾಗಿರುವುದು ಪ್ರಜೆಗಳ ಧರ್ಮವಲ್ಲವೇನು? ಏನು? ಅರಸನ ಅಧರ್ಮವನ್ನು ಪ್ರಜೆಗಳು ಕಾಯಬೇಕೇ? ಹಾಗಾದರೆ ಇದರಲ್ಲಿ ಧರ್ಮ ಯಾವುದು, ಅಧರ್ಮ ಯಾವುದು? ಸರಿಯಾಗಿ ಕೇಳಿದೆ. ಈಗ ನಿಶ್ಚಯವಾಗಿರುವ ಪಟ್ಟಾಭಿಷೇಕವು ರಾಮಚಂದ್ರನಿಗೆ ಸಂದರೆ ಅದು ಧರ್ಮ. ಓಹೋ, ಅದು ಬಿಟ್ಟು ಭರತನಿಗೆ ಸಂದರೆ ಅದು ಅಧರ್ಮ. ಏಕೆ? ಭರತನು ಕೂಡ ನಿಮ್ಮ ಪುತ್ರನಲ್ಲವೇನು? ಅಲ್ಲವೇ? ಆತನು ನನ್ನ ಪ್ರಿಯ ಪುತ್ರನೇ, ಆದರೆ ಜ್ಯೇಷ್ಠ ಪುತ್ರನಲ್ಲವಲ್ಲ ಕೈಕ, ಜ್ಯೇಷ್ಠ ಪುತ್ರನಲ್ಲ. ಪ್ರಾಣೇಶ್ವರ, ಜ್ಯೇಷ್ಠ ಪುತ್ರನಾಗಲಿ ಕನಿಷ್ಠ ಪುತ್ರನಾಗಲಿ ಪಟ್ಟ ಕಟ್ಟುವ ಅಧಿಕಾರವು ನಿಮಗಿರುವುದಲ್ಲ. ಬೇಡ ಕೈಕ, ಬೇಡ ಕೈಕ. ರಾಮನಲ್ಲಿ ನಿನಗೆ ಏಕೆ ಇಷ್ಟೊಂದು ದ್ವೇಷ? ರಾಮನು ಅತಿಯಾದ ಪ್ರೀತಿಯನ್ನಿಟ್ಟಿರುವನು, ತನ್ನ ಹೆತ್ತ ತಾಯಿಗಿಂತಲೂ ಅತಿಯಾದ ಪ್ರೀತಿಯನ್ನಿಟ್ಟಿರುವನು. ಹೀಗಿರುವಲ್ಲಿ ಆತನ ಪಟ್ಟಾಭಿಷೇಕವನ್ನು ತಪ್ಪಿಸುವ ಈ ನಿನ್ನ ಛಲ ಅವನು ಮಾಡಿದ ಯಾವ ಅಪರಾಧಕ್ಕಾಗಿ ಕೈಕ? ಯಾವ ಅಪರಾಧಕ್ಕಾಗಿ? ಅಬ್ಬಬ್ಬಾ, ನೀವೇನೇ ಹೇಳಿದರೂ ನಾನು ಕೇಳತಕ್ಕವಳಲ್ಲ. ಭರತನಿಗೆ ಪಟ್ಟಾಭಿಷೇಕ ಮಾಡುವಿರೋ ಇಲ್ಲವೋ ಅದನ್ನು ಹೇಳಿ. ಈಕೆಗೆ ಮಾತು ಕೊಟ್ಟು ಕೆಟ್ಟೆನು. ಆಗಲಿ, ನಿನ್ನ ನಿಶ್ಚಯಂತೆ ಈಗ ನಿಶ್ಚಯವಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗನಾದ ಭರತನಿಗೆ ರಾಜ್ಯಾಭಿಷೇಕ ಮಾಡುವೆನು. ಇನ್ನು ನಿನ್ನ 2ನೇ ವರ. 2ನೇ ವರಕ್ಕೆ ರಾಮಚಂದ್ರನು ನಾರ್ಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಇದೇಂಬರ ಸಿಡಿಲ ಘಾತವೋ, ಇದೇಂ ಪರುಷ ವಿಷ ವ್ಯಾಪ್ತಿಯೋ,
ಬರಿಯದು ಗುಡಕ್ಕೆನ್ನೆಂ ಗುರಿಗೈವರೇ ಈ ಬರಿಯದು ಗುಡಕ್ಕೆನ್ನೆಂ ಗುರಿಗೈವರೇ ನುಡಿದು ದುರ್ಭಾಷೆಯನ್ನು ನೀಡು ದೇವಿ ಅಯ್ಯೋ ಕುಲಘಾತಕಿ, ಏನಂದಿರಿ? ನನ್ನ ಪ್ರಾಣ ಸಮಾನ ರಾಮಚಂದ್ರನನ್ನು ಮಾಡಿದ ಯಾವ ಅಪರಾಧಕ್ಕಾಗಿ ಆತನನ್ನು ಅಡವಿಗಟ್ಟಬೇಕು? ಬೇಡ ಕೈಕಾ, ಬೇಡ ಕೈಕಾಯಿ, ಹಠ ಬೇಡ. ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ಈ ನಿಮ್ಮ ಗೋಳಾಟವನ್ನು ಕೇಳಿ 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 ನನಗಂತೂ ಸಾಕಾಗಿ ಹೋಯಿತು. ಅಯ್ಯೋ ಕಠಿಣ ಆತ್ಮಲೆ, ರಾಮಚಂದ್ರನು ಮಾಡಿದ ಯಾವ ಅಪರಾಧಕ್ಕಾಗಿ ಆ ವಂಶವರ್ಧನನನ್ನು ಅಡವಿಗಟ್ಟಬೇಕು? ಕೈಕಾ, ಅಡವಿಗಟ್ಟಬೇಕು. ಬುದ್ಧಿ ಕೆಟ್ಟಿರು. ಕೇಕಾ, ನಿನಗೇನು ಬುದ್ಧಿ ಕೆಟ್ಟಿರುವುದೇ ಅಥವಾ ಪಿಸಾಚಿ ಹಿಡಿದಿರುವುದೇ? ಪ್ರಾಣೇಶ್ವರ, ನನಗೆ ಬುದ್ಧಿಯೂ ಕೆಟ್ಟಿಲ್ಲ, ಪಿಶಾಚಿ ಹಿಡಿದಿಲ್ಲ. ಕೊಟ್ಟ ಮಾತಿಗೆ ತಪ್ಪುತ್ತಿರುವ ನಿಮ್ಮ ಬುದ್ಧಿ ಶುದ್ಧತೆ ಸರಿಯಾಗಿರುವುದೋ ಇಲ್ಲವೋ ಎಂದು ಆಲೋಚಿಸಿ ನಂತರ ಮಾತನಾಡಿ. ಕೈಕಾ, ಬೇಡ, ಈ ಛಲವನ್ನು ಬಿಡು. ಕೈಕಾ, ನನ್ನ ಮಾತನ್ನು ಕೇಳು. ಛಲವೋ ರಾಮನೊಳು ಬೇಡ, ಲಲನೆ ದಯದಿಂದ ತೋಡೆ. ಕೈಕಾ, ಬೇಡ ಕೈಕಾ. ಛಲವೋ ರಾಮನೊಳು ಬೇಡ, ಲಲನೆ ದಯದಿಂದ ತೋಡೆ. ಕೈಕಾ, ಬೇಡ ಕೈಕಾ, ಬೇಡ. ಕೊಡುನೆ ಭರತಗೆ ರಾಜ್ಯವಾ. ಹೌದು ಕೈಕಾ, ಹೌದು. ಹೌದು ಕೈಕಾ. ಕೊಡುನೆ ಭರತಗೆ ರಾಜವಾ, ತಪ್ಪಿಸೋ ರಾಮನೊನ ವಾಸವ. ತಪ್ಪಿಸೋ ರಾಮನೊನ ವಾಸವ. ಸತ್ಯಾತ್ಮನೋ ಧರ್ಮಾತ್ಮನೋ. ಹೌದು ಕೈಕಾ, ಶ್ರೀರಾಮಚಂದ್ರನು. ಸತ್ಯಾತ್ಮನೋ ಧರ್ಮಾತ್ಮನೋ ಸುಗುಣಾಮಿ ರಾಮನು. ಛಲವೋ ರಾಮನೊಳು ಬೇಡ, ಲಲನೆ ದಯದಿಂದ ತೋಡೆ. ಹೌದು ಕೈಕಾ, ಬೇಡ ಕೈಕಾ, ಸಾಕು ಹಠ ಮಾಡಿ ನಿಮ್ಮ ಮಾಡಬೇಡ ಕೈಕಾ. ಗೋಳಾಟ.
ಶಿರವ ಕೊಡಿಸಿದ ಶಿಶುವಿಗೆ ಈಗ ಶಿರವ ಕೊಡಿಸಿದ ಶಿಶುವಿಗೆ ವಿಷವಾಗೆ ನೀಡುವರೇನೆ ಪ್ರಾಣೇಶ್ವರ ಕೈಕಾ ವಿಷವಾಗೆ ನೀಡುವರೇನೆ ಕರವ ಮುಗಿವೆ ಚರಣ ಪಿಡಿವೆ ಹೌದು ಕೈಗ ಕರವ ಮುಗಿವೆ ಚರಣ ಪಿಡಿವೆ ಅಳುಗಲಾರೆನು ರಾಮನ ಕಾಡಿಗೆ ಛಲವೋ ರಾಮನೊಳು ಬೇಡ ಲಲನೆ ದಯದ ನೋಡೆ ಛಲವೋ ರಾಮನೊಳು ಬೇಡ ಇಲ್ಲದ ಸಸ್ಯ ಜಗತ್ತು ಜೀವಿಸಿರಲು ಜೀವಿಸಬಹುದು. ಆದರೆ ನನ್ನ ರಾಮಚಂದ್ರನಿಲ್ಲದ ನಾನು ಒಂದರಗಳಿಗೆಯೂ ಜೀವಿಸಿರಲಾರನು ಕೈಕ ಒಂದರಗಳಿಗೆಯೂ ಜೀವಿಸಿರಲಾರನು ಕೈಕ. ಈ ರಾಜ್ಯ ವೈಭೋಗವೆಲ್ಲವನ್ನು ನೀನೇ ಅನುಭವಿಸು, ಸಂತೋಷದಿಂದ ನಿನಗೆ ಅರ್ಪಿಸುವೆನು. ಆದರೆ ನನ್ನ ರಾಮನನ್ನು ಉಳಿಸು ಕೈಕ, ಅವನ ಬಿಟ್ಟು ಒಂದರಗಳಿಗೆ ಇರಲಾರು. ಉಳಿಸು ಕೈಕ, ಉಳಿಸು. ಅಬ್ಬಬ್ಬಾ, ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ಈ ನಿಮ್ಮ ಗೋಳಾಟವನ್ನು ಕೇಳಿ 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 ನನಗಂತೂ ಸಾಕಾಗಿ ಹೋಯಿತು. ಸೂರ್ಯ ವಂಶದ ಅರಸರು ಕೊಟ್ಟ ಮಾತನ್ನು ಉಳಿಸುವುದಕ್ಕಾಗಿ ಎಂತಹ ಮಹತ್ ಕಾರ್ಯಗಳನ್ನು ಮಾಡಿರುವರು. ಆ ವಿಚಾರವೂ ಕೂಡ ನಿಮಗೆ ತಿಳಿದಿಲ್ಲವೇ? ಸಿಬಿ ಚಕ್ರವರ್ತಿಯು ಒಂದು ಪಾರಿವಾಳವನ್ನು ಉಳಿಸುವುದಕ್ಕಾಗಿ ತನ್ನ ತೊಡೆಯ ಮಾಂಸವನ್ನೇ ದಾನವಾಗಿ ಕೊಡಲಿಲ್ಲವೇ? ಸತ್ಯ ಹರಿಶ್ಚಂದ್ರನು ಸತ್ಯ ಪರಿಪಾಲನೆ ಮಾಡುವುದಕ್ಕಾಗಿ ತನ್ನ ರಾಜ್ಯ ಕೋಶಗಳೆಲ್ಲವನ್ನು ಮುನಿಗಳಿಗೆ ಒಪ್ಪಿಸಿ ತಾನು ತನ್ನ ಪತ್ನಿ ಪುತ್ರರೊಡನೆ ಸ್ಮಶಾನ ಕಾಯಲು ಹೋಗಲಿಲ್ಲವೇ? ಇಂತಹ ಸತ್ಯಚಂದ್ರ ವಂಶದಲ್ಲಿ ಹುಟ್ಟಿದ ನೀವು ಕೊಟ್ಟ ಮಾತಿಗೆ ತಪ್ಪಬಹುದೇ? ಇಂತಹ ಮಾತುಗಳನ್ನಾಡಲು ನಿಮಗೆ ನಾಚಿಕೆಯಾದರೂ ಆಗುವುದಿಲ್ಲವೇ? ದುಷ್ಟಳೆ, ಸಿಬಿ ಹರಿಶ್ಚಂದ್ರ ಆದಿಗಳಂತೆ ಜ್ಯೇಷ್ಠ ಪುತ್ರನಿಗೆ ಪಟ್ಟವನ್ನು ಕಟ್ಟಬೇಕೆಂದು ನಾನು ನಿನ್ನಲ್ಲಿ ಇಷ್ಟೊಂದು ವಿಧ ವಿಧವಾಗಿ ಬೇಡಿಕೊಂಡೆನು. ಆದರೆ ನನ್ನಿಂದ ವಾಗ್ದಾನ ಪಡೆದು ನನ್ನನ್ನು ವಂಚಿಸಿದ ನರ ರಾಕ್ಷಸಿ ಪ್ರಾಣೇಶ್ವರ, ಕೈಕ ಧರ್ಮ ಪಾಶಕ್ಕೆ ಸಿಲುಕಿರುವ ನಾನು ನಿನ್ನಿಷ್ಟದಂತೆ ನಡೆದುಕೊಳ್ಳುವೆನು. ಹೇಗಿದ್ದರೂ ಈ ವ್ಯಥೆಯಿಂದ ನಾನು ಸಾಯುವುದಂತೂ ನಿಶ್ಚಿತ. ಇನ್ನು ಮುಂದೆ ನೀನು ನನಗೆ ಪತ್ನಿಯಲ್ಲ, ಬೇಡ. ನಿನ್ನ ಮಗನಾದ ಭರತನು ನನಗೆ ಪುತ್ರನೂ ಅಲ್ಲ. ಆಗಬೇಕಿಲ್ಲ. ಹೇಗಿದ್ದರೂ ಈ ವ್ಯಥೆಯಿಂದ ಸಾಯುವುದು ನಿಶ್ಚಿತ. ನಾನು ಮರಣ ಹೊಂದಿದ ಮೇಲೆ ನಿನ್ನ ಮಗನು ನನಗೆ ತರ್ಪಣವನ್ನು ಬಿಡಬೇಕಾಗಿಲ್ಲ. ಹೀಗೆ ಮಾತು ಕೊಟ್ಟು ಕೆಟ್ಟನಲ್ಲ ರಾಮಚಂದ್ರ. ರಾಮ, ಪ್ರಾಣೇಶ್ವರ, ನೀವೇನಾದರೂ ಕೊಟ್ಟ ಮಾತಿಗೆ ತಪ್ಪಿದೆಯಾದರೆ, ಸೂರ್ಯ ವಂಶದ ಅರಸರು ಕೊಟ್ಟ ಮಾತಿಗೆ ತಪ್ಪಿದನೆಂದು ಜಗತ್ತಿಗೆ ಡಂಗೂರದ ಮೂಲಕ ಸಾರಿಸಿಬಿಡ್ತೇನೆ. ಛೀ ರಾಕ್ಷಸಿ, ಕೂಡದು, ದೂರ ತೊಲಗು. ನನ್ನ ಅವಯವಗಳು ಶಸ್ತ್ರಾಸ್ತ್ರದ ಕಡೆಗೆ ನುಗ್ಗುತ್ತಿರುವವು.
ವಯೋಧರ್ಮವನ್ನು ಮೀರಿ ಶಸ್ತ್ರಾಸ್ತ್ರದ ಕಡೆಗೆ ನುಗ್ಗುತ್ತಿರುವವು. ನಿನ್ನನ್ನು ಉಳಿಸಿದ್ದೇ ಆದರೆ ಈ ಲೋಕದಲ್ಲಿ ಮುಂದಿನ ಸ್ತ್ರೀಯರೆಲ್ಲರೂ ನಿನ್ನ ದಾರಿಯನ್ನು ಹಿಡಿಯುವರು. ನಿನ್ನನ್ನು ಕೊಂದು ನಾನು ಈಗ ನನ್ನ ಕ್ರೋಧಾಗ್ನಿಯನ್ನು ಶಮನ ಮಾಡಿಕೊಳ್ಳುವೆನು. ಜನಕ ರಾಮಚಂದ್ರ, ಸಮಾಧಾನರಾಗಿ ಜನಕ, ಸಮಾಧಾನರಾಗಿ ಜನಕ. ಅಮ್ಮ ಅಮ್ಮ, ಇದೇನು ಈ ದಿನ ಜನಕನ ರೀತಿಯೇ ಬೇರೆಯಾಗಿರುವಂತೆ ಕಾಣುತ್ತಿರುವುದಲ್ಲ, ಇದಕ್ಕೆ ಕಾರಣವೇನು ಮಾತಾ? ನಿಮ್ಮ ತಂದೆಯವರು ಕೊಟ್ಟ ಮಾತನ್ನು ನೆರವೇರಿಸಿಕೊಡಲಾರದೆ ಈ ರೀತಿಯಾಗಿ ಚಿಂತಾಜನಕ. ಅಸಂಭವ, ಅಸಂಭವ. ಸೂರ್ಯವಂಶದ ಅರಸರು ಆಡಿದ ಮಾತಿಗೆ ತಪ್ಪುವುದೆಂದರೆ ನಮ್ಮ ಜನಕನು ನಿನ್ನ ಯಾವ ಅಭಿಷ್ಟವನ್ನು ಈಡೇರಿಸಲಾರದೆ ಈ ರೀತಿ ವ್ಯಥಪಡುತ್ತಿರುವರು ಹೇಳು ಮಾತೆ, ಅದನ್ನು ನಾನು ನಡೆಸಿಕೊಡುತ್ತೇನೆ. ಓಹೋ, ಇಷ್ಟು ಹೊತ್ತು ತಂದೆಯ ಪರೀಕ್ಷೆಯಾಯಿತು, ಇನ್ನು ಮಗನ ಪರೀಕ್ಷೆಯು. ನಿನಗೇಕೆ ಬೇಕು ಆ ವಿಚಾರವು? ಬಿಡು. ಹಾಗೆ ಎಣಿಸಬಾರ್ದಮ್ಮ. ಅದು ಅಲ್ಲದೆ ನೀನು ಎಂದೂ ಕೂಡ ನನ್ನ ಮೇಲೆ ಅನುಮಾನ ಪಟ್ಟವಳಲ್ಲ, ಇಂದೇಕೋ ಕಾಣೆನಲ್ಲ. ಅಮ್ಮ, ನನ್ನಿಂದ ಆಗುವುದಾದರೆ ಭಗವಾನ್ ಸೂರ್ಯದೇವನ ಆಣೆಯಾಗಿಯೂ ಜನಕನ ಪಾದಸಾಕ್ಷಿಯಾಗಿ ನಡೆಸಿಕೊಡುತ್ತೇನೆ, ಹೇಳು ಮಾತಾ. ಹಾಗಾದರೆ ಕೇಳು. ಹಿಂದೆ ದೇವಾಸುರ ಇದ್ದ ಕಾಲದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಅದನ್ನು ಕೇಳಿ ಬಲ್ಲೆನು ಮಾತಾ. ಆ ವರಗಳನ್ನೇ ನಾನೀಗ ಕೇಳಿಕೊಂಡೆನು. ಏನೆಂಬುದಾಗಿ? 1ನೇ ವರಕ್ಕೆ ನಿನಗೆ ನಡೆಯಬೇಕಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂದಲು ಕೇಳಿಕೊಂಡೆನು. ಆಗಬಹುದು, ಆಗಬಹುದು ಮಾತಾ. ಅಮ್ಮ, ಇಷ್ಟು ಅಲ್ಪವಾದ ವಿಚಾರಕ್ಕೆ ತಂದೆಯವರು ಇಷ್ಟೊಂದು ವ್ಯಥಪಡಬೇಕೇ? ನಾನಾರು, ಭರತನಾರು, ನಾವಿಬ್ಬರು ದಶರಥ ಚಕ್ರವರ್ತಿಯ ಮಕ್ಕಳಲ್ಲವೇ? ಅದು ಅಲ್ಲದೆ ಹಿಂದೆ ಶತಕೋಟಿ ರಾಯರಾಳಿದ ಈ ನೆಲವನ್ನ ಹಿಂದಿನವರಂತೆ ನಾವು ಕೂಡ ಒಂದು ದಿನ ಬಿಟ್ಟು ಹೋಗಲೇಬೇಕಲ್ಲಮ್ಮ. ಅಮ್ಮ, ಭರತನ ಪಟ್ಟಾಭಿಷೇಕಕ್ಕೆ ನಾನು ಸರ್ವತಾ ಒಪ್ಪಿದ್ದೇನೆ. ಇನ್ನು ನಿಮ್ಮ ಆ 2ನೇ ವರ? 2ನೇ ವರಕ್ಕೆ ಬೇಡ ಬೇಡ ಕೈಕ, ಬೇಡ, ಅದನ್ನು ಮಾತ್ರ ಹೇಳಬೇಡ ಕೈಕ. ನಾನು ಹೇಳತಕ್ಕವಳೇ, ನೀವು ಸುಮ್ಮನೆ ಇರಿ. ಸಮಾಧಾನರಾಗಿ ಜನಕ, ಹೇಳ್ತಾಯಿ. ಅಯ್ಯೋ ರಾಮಚಂದ್ರ, 2ನೇ ವರಕ್ಕೆ ನೀನು ನಾರ್ಮುಡಿಯನ್ನುಟ್ಟು ಜಟಾವಂಕಲ ಧಾರಿಯಾಗಿ ಮುನಿವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಅಮ್ಮ, ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರಮಂ ಧರಿಪು ಮಂದಾಂಟಿಸಿದ ಮಾತ ನೀನೋ ಅಮ್ಮ. ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರಮಂ ಧರಿಪು ಮಂದಾಂಟಿಸಿದ ಮಾತ ನೀನೋ ಅಮ್ಮ. ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು ಎನಗೆ ಅಮ್ಮ. ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು ಎನಗೆ ಭೇದವಿಲ್ಲದ ಬಗೆದ ಮಾತ ನೀನು ಅಮ್ಮ.
ಪಿತೃವಾಕ್ಯ ಪಾಲಿಸುವ ಪುತ್ರ ರತ್ನುರಳನ್ನ ಅಮರ ಕೀರ್ತಿಯಂ ಕೊಡಿಸಿದ ಮಾತ ನೀನು ಅಮ್ಮ. ಜನನಿ ವನವಾಸನ ಪದಿಂದ ವನವಾಸ ನೆಪದಿಂದ ಮುನಿಜನರ ಸೇವಿಸುವ ಘನ ಪದವಿಯನಗಿಂತ ಮಾತ ನೀನು ಅಮ್ಮ. ಮಾತಾ, ಹೆಚ್ಚೇನು ನೀ ನನಗೆ ಪ್ರತ್ಯಕ್ಷ ಮಾತೆ, ಹೆಚ್ಚೇನು ನೀ ನನಗೆ ಪ್ರತ್ಯಕ್ಷ ಮಾತೆ, ವೆಚ್ಚಿನ ಆಶೀರ್ವಾದ ಇನ್ನುಂಟೆ ಪೂತೆ. ನಿಶ್ಚಯದಿ ವನವಾಸ ಕೊಪ್ಪಿದ ಸುನೀತೆ, ಎಚ್ಚರಿಸು ಪಿತನನ್ನ, ನಮಿಸುವೆನು ಮಾತೆ. ಅಮ್ಮ ಅಮ್ಮ ಅಮ್ಮ, ಭರತನಿಗಿಂತಲೂ ನನ್ನ ಮೇಲೆ ಅದೆಷ್ಟು ಪ್ರೀತಿ ಮಮತೆ ಇರುವುದು ತಾಯಿ. ಅಲ್ಲವೇ ಮತ್ತೆ ದುಸ್ತರವಾದ ಈ ರಾಜ್ಯಭಾರವನ್ನು ಭರತನಿಗೆ ನೇಮಿಸಿ ಅಲ್ಪವಾದ ಅರಣ್ಯವಾಸವನ್ನು ನನಗೆ ನೇಮಿಸಿದ ತಾಯಿ. ಅಲ್ಲಿ ಅನೇಕ ಮುನಿಪುಂಗವರ ಸೇವೆಯನ್ನು ಮಾಡಲು ತಾವುಗಳು ಸದಾವಕಾಶವನ್ನು ಮಾಡಿಕೊಟ್ಟು ನನಗೆ ಬಹಳ ಉಪಕಾರವನ್ನು ಮಾಡಿದೆ. ಆಗಬಹುದು ತಾಯಿ, ನಾನು ಈ ದಿನವೇ ವನವಾಸಕ್ಕೆ ಹೊರಡಲು ನಿಶ್ಚಯನಾಗಿರುವೆ. ಈ ವಿಚಾರವನ್ನು ಮಾತೆಯವರಿಗೂ ಸೀತೆ ಜಾನಕಿಯವರೆಗೂ ತಿಳಿಸಿ ನಂತರ ವನವಾಸಕ್ಕೆ ಹೊರಡುತ್ತೇನೆ. ಜಾಗೃತಿಯಾಗಿ ಹೊರಡು. ಆಗಬಹುದು. ಅಮ್ಮ, ನಾನು ಬರುವವರೆಗೂ ಜನಕನ ಯೋಗಕ್ಷೇಮದ ಭಾರವು ತಮ್ಮದೇ ಆಗಿರುವುದು. ಅದೆಲ್ಲವೂ ನನಗೆ ತಿಳಿದಿರುವ ವಿಚಾರವೇ. ಹಾಗಲಿ ಮಾತು.